ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಪ್ರಧಾನ ಮಂತ್ರಿಯವರು ಬಿಡುಗಡೆ ಮಾಡಿರುವಂಥ ಪ್ರಧಾನ ಮಂತ್ರಿ ಕೃಷಿ ಸಿಪಾಯಿ ಯೋಜನೆಯನ್ನು ಇದೀಗ ಬಿಡುಗಡೆ ಮಾಡಲಾಗಿದ್ದು, ಈ ಯೋಜನೆ ಬಗ್ಗೆ ನಾನು ವಿವರಣೆ ನೀಡಲು ಬಂದಿದ್ದೇನೆ. ಇನ್ನು ಈ ಯೋಜನೆಯಲ್ಲಿ ಹನಿ ನೀರಾವರಿ ಹಾಗೆ ತುಂತುರು ನೀರಾವರಿಯನ್ನು ಉಪಯೋಗಿಸ್ಕೊಳ್ಳುವಂಥವ್ರಿಗೆ ಇದೀಗ ಸಹಾಯಧನವನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಇಂಟ್ರೆಸ್ಟ್ ಇರೋವಂಥವ್ರು ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋವಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಒಂದು ಹನಿ ನೀರಾವರಿಯ ಸಹಾಯಧನವನ್ನು 2015 ಜುಲೈ 1ರಂದು ಜಾರಿಗೆ ಕೊಡಿಸಲಾಗಿದೆ. ಈ ಹನಿ ನೀರಾವರಿ ಹಾಗೆ ತುಂತುರು ನೀರಾವರಿಯಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವುದು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಇದರದ ಉದ್ದೇಶ ಬಂದು ನೋಡೋದಾದರೆ, ಮೊದಲನೇದಲ್ಲಿ ನೀರಿನ ಸೂಕ್ತ ನಿರ್ವಹಣೆ ಮೂಲಕ ಬೆಳೆಗಳ ಉತ್ಪಾದಕತೆ ಹಾಗೂ ರೈತರಿಗೆ ಆದಾಯ ಹೆಚ್ಚಿಸುತ್ತೆ. ಅಂದರೆ ಉತ್ಪಾದನೆ ಹೆಚ್ಚು ಮಾಡೋದ್ರ ಮೂಲಕ ಆದಾಯ ಹೆಚ್ಚಾಗಿ ಆಗುತ್ತೆ. ಇನ್ನು ಇದು ನಿಮ್ಗೆ ಗೊತ್ತಿರೋ ಹಾಗೆ ಕಬ್ಬು ಬೆಳೆ, ಹತ್ತಿ ಹಾಗೆ ಇನ್ನು ಜೋಳ, ವಿವಿಧ ಬೆಳೆಗೆ ಇದೊಂದು ಅಳವಡಿಸ್ಬೋದಾಗಿರುತ್ತೆ. ಇನ್ನು ಈ ಹನಿ ನೀರಾವರಿ ಹಾಗೆ ತುಂತುರು ಹನಿ ನೀರಾವರಿಯನ್ನು ಎಲ್ಲಿ ಅಂತರ್ಜಲ ಕಡಿಮೆ ಇರುತ್ತೋ ಮತ್ತು ನೀರಿನ ಕೊರತೆ ಇರುತ್ತೋ ಅಂಥ ಜಾಗದಲ್ಲಿ ಅಳವಡಿಸ್ಬೋದಾಗಿರುತ್ತೆ. ಇನ್ನು ಈ ಹನಿ ನೀರಾವರಿಯ ವ್ಯವಸ್ಥೆಯನ್ನು ಸೌರಶಕ್ತಿ ಅಂದರೆ ಸೋಲಾರ್ ಮುಖಾಂತರ ಕೂಡ ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ರೈತರಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಮೇನಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರು ಕೂಡ ಅರ್ಹರಾಗಿರ್ತಾರೆ. ಇನ್ನು ಎರಡನೇದಾಗಿ, ಈ ಒಂದು ಯೋಜನೆಗೆ ಯಾವುದೇ ಜಾತಿ ಭೇದ ಇರೋದಿಲ್ಲ. ಎಲ್ಲ ಜಾತಿಯ ರೈತ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಮೂರನೇದಾಗಿ, ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಅರ್ಹರಾಗಿರುತ್ತಾರೆ. ಇನ್ನು ಕೊನೆಯದಾಗಿ ಬಂದು 5 ಹೆಕ್ಟೇರ್ಸ್ ಮಾತ್ರ ಸಹಾಯಧನವನ್ನು ಪಡೆಯಬಹುದಾಗಿರುತ್ತೆ. ಅಂದರೆ 5 ಎಕರೆವರೆಗೂ ನಿಮಗೆ ಸಹಾಯಧನವನ್ನು ನೀಡ್ತಾರೆ. ಅಂದರೆ 5 ಎಕರೆಗೆ ಅಪ್ಲೈ ಮಾಡುವಂಥ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ತುಂತುರು ಹನಿ ನೀರಾವರಿಗೆ ಆಗಿರ್ಬೋದು, ಅದಕ್ಕೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಪ್ರಾಜೆಕ್ಟ್ಗೆ ಬೇಕಾಗಿರುವಂಥ ಸಹಾಯಧನವನ್ನು ನೀವು ಪಡಿಬೋದಾಗಿರುತ್ತೆ. ಮ್ಯಾಕ್ಸಿಮಮ್ ಅಷ್ಟಾಗಿರುತ್ತೆ. ಮಿನಿಮಮ್ ಅರ್ಧ ಎಕರೆ ಆಗಿರ್ಬೋದು, 1 ಎಕರೆ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಮಿನಿಮಮ್ ನಿಮಗೆ 1 ಎಕರೆ ಕೇಳ್ತಿರ್ತಾರೆ. ಇನ್ನು ಈ ಯೋಜನೆಯ ಪ್ರಯೋಜನಗಳು: ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನೀರಾವರಿ ಘಟಕಗಳು ಹಾಗೆ ಅಳವಡಿಸುವ ರೈತರಿಗೆ ಹಣಕಾಸಿನ ನೆರವಾಗುತ್ತೆ. ಇನ್ನು ಹನಿ ಅಥವಾ ತುಂತುರು ನೀರಾವರಿ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ರೈತರು ಸ್ವಂತ ಮಾಡಿಕೊಳ್ಳಬಹುದು ಅಥವಾ ಅನುಮೋದಿತ ಸೂಕ್ಷ್ಮ ನೀರಾವರಿಯಲ್ಲಿ ಕಂಪನಿ ಮೂಲಕ ಪಡಿಬೋದಾಗಿರುತ್ತೆ. ಅಂದರೆ ನೀವು ಓನಾಗಿ ಕೂಡ ಮಾಡ್ಕೋಬೋದಾಗಿರುತ್ತೆ ಅಥವಾ ಸಬ್ಸಿಡಿಯನ್ನು ಅಪ್ಲೈ ಮಾಡಿ ಕಂಪ್ನಿ ಕಡೆಯಿಂದ ಕೂಡ ಪಡ್ಕೋಬೋದಾಗಿರುತ್ತೆ ನೀವು. ಇನ್ನು ಈ ಯೋಜನೆ ಬಂದು ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ 55% ಹಾಗೂ ಇತರ ರೈತರಿಗೆ 45% ಸಹಾಯಧನವನ್ನು ಪಡಿಬೋದಾಗಿರುತ್ತೆ. ಅಂದರೆ ಎಕ್ಸಾಂಪಲ್, ಇದೀಗ ನೀವು ಅಪ್ಲೈ ಮಾಡೋಕ್ಕೆ ಒಂದು 10,000 ಆಗುತ್ತೆ ಅಂದರೆ ಅದರಲ್ಲಿ ನಿಮಗೆ 5,000, 6,000ವರೆಗೂ ನಿಮಗೆ ಸಹಾಯಧನವನ್ನು ನೀಡಿದ್ದಾರೆ, ಅಂದರೆ ಸಬ್ಸಿಡಿಯನ್ನು ನೀಡಿದ್ದಾರೆ. ಇನ್ನು ಈ ಯೋಜನೆ ಬಂದು ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳಿಗೆ ವಿಶೇಷವಾಗಿ 100% ಸಹಾಯಧನ ನೀಡಿದ್ದಾರೆ. ಅಂದರೆ ಅಲ್ಲಿನ ರಾಜ್ಯಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಯೋಜನೆಯನ್ನು ಮಾಡಿಕೊಡ್ತಾರೆ. ಅಮೌಂಟ್ ಪೇ ಮಾಡೋಷ್ಟು ಇರೋದಿಲ್ಲ. ಇನ್ನು ಉಳಿದ ಎಲ್ಲ ರಾಜ್ಯಗಳಿಗೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು 60ರಿಂದ 40 ಅನುಪಾತದಲ್ಲಿ ಸಹಾಯಧನ ನೀಡ್ತಾರೆ. ಇನ್ನು ಈ ಯೋಜನೆಯಡಿಯಲ್ಲಿ ರೈತರಿಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ.
ಇನ್ನು ಅದು ಮಾತ್ರ ಅಲ್ಲದೆ ಈ ಯೋಜನೆಯಡಿ ನಿಮಗೆ ನೀರು ಕೊಯ್ಲು ಮತ್ತು ನೀರು ಪಂಪ್ ಸೆಟ್ ಮತ್ತು ಕೃಷಿ ಹೊಂಡ ತೆಗೆಯುವಲು ಬೇಕಾಗಿರುವಂಥ ಇದು ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹನಿ ನೀರಾವರಿಗೆ ಮಾತ್ರ ಅಲ್ಲ, ಇವೆಲ್ಲದೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡಿದರೆ ಇದು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಇದಕ್ಕೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ನೋಡೋದಾದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ. ಇನ್ನು ಬ್ಯಾಂಕ್ ಅಕೌಂಟ್ದು ಜೆರಾಕ್ಸ್ ಇರಬೇಕಾಗಿರುತ್ತೆ, ಮತ್ತು ಅಡ್ರೆಸ್ ಪ್ರೂಫ್ ಇರಬೇಕಾಗಿರುತ್ತೆ, ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಕೃಷಿ ಭೂಮಿ ಹೊಂದಿದೆ ಅಂದರೆ ನಿಮ್ಮದು ಪಾಣಿ ಇರಬೇಕಾಗಿರುತ್ತೆ. ಇನ್ನು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಾಸಿಸುವ ಪ್ರಮಾಣ ಪತ್ರ ಇರಬೇಕಾಗಿರುತ್ತೆ. ಇನ್ನು ಈ ಒಂದು ಯೋಜನೆಯನ್ನು ನೀವು kisan.karnataka.government.in ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೋಡಿ, ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಕಾಲಮ್ ಅನ್ನೋದು ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಮೈಕ್ರೋ ಇಂಪ್ಲಿಮೆಂಟೇಷನ್ ಮೇಲೆ ನೀವು ಕ್ಲಿಕ್ ಮಾಡೋದಂದರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಲಾಗಿನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿದಾದಮೇಲೆ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಅಪ್ಲೈ ಮಾಡಿದಾದಮೇಲೆ ಒಂದು ಸಾಫ್ಟ್ ಕಾಪಿನ ತೊಗೊಳ್ಳಿ. ಅಥವಾ ನೀವೇನಾದರೂ ಆಫ್ಲೈನ್ ಮೂಲಕ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ನಿಯರ್ ಇರೋವಂಥ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಕೂಡ ಹೋಗಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಹಾರ್ಡ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತಾರಿ ಮತ್ತು ಸಪೋರ್ಟ್ ಮಾಡ್ತಾರಿ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ ಬಾಯ್.